ಗಾಯುಸ್ ಕ್ಲಿಟ್ಸ್ ಬೆಳಕಾಗಿ ಹರಡು ಹೊಸ ಕನಸುಗಳಿಗೆ ದಾರಿ ತೋರಿಸು ನಗು ಪ್ರೇರಣೆಯ ಜ್ಯೋತಿ ಹೊತ್ತೊಯ್. ಹಲೋ ನಮಸ್ಕಾರ ಎಲ್ರಿಗೂ, ನಾನ್ ಗಾಯತ್ರಿ. ವೆಲ್ಕಮ್ ಟು ಮೈ ಚಾನೆಲ್ ಗಾಯೂಸ್ ಕ್ಲಿಟ್ಸ್. ಅಜಾನ್ ಕೂಗ್ತಾ ಇದಾರೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ಬೋದು ನಿಮ್ಗೆ. ಮುಗಿಯುತ್ತೆ, ನಂದು 2-3 ಸೆಕೆಂಡ್ ಮುಗಿಯುತ್ತೆ. ಬೆಳ್ಳುಳ್ಳಿ ಸುಲಿತಾ ಇದ್ದೀನಿ. ಹಾಗೆ ಇದ್ರ ಬಗ್ಗೆ ನಾ ಒಂದ್ಸರಿ ಹೇಳಿದ್ದೆ, ನೀವು ಕೂಡ ಆನ್ಲೈನ್ ಅಲ್ಲಿ ಗಾರ್ಲಿಕ್ ಪೀಲರ್ ಅಂತ ನೀವು ಅಮೆಝಾನ್ ಅಲ್ಲಿ ಟೈಪ್ ಮಾಡಿದ್ರೆ ಮೇ ಬಿ ಇದು ಸಿಗುತ್ತೆ. ತುಂಬಾ ಯೂಸ್ ಆಗಿದೆ, ನನಗಂತೂ ಬಹಳ ಯೂಸ್ ಆಗಿದೆ. ಅದಷ್ಟಕ್ಕೆ ಅಲ್ಲ, ನಾನು ಈವನ್ ವಿಳೆದೆಲೆ ಕಟ್ ಮಾಡುವಾಗನು ಅಥವಾ ಮನೆಯಲ್ಲಿ ಸೊಪ್ಪು, ನಂಗೆ ಉಗುರು ಬೇಗ ನೋವಾಗತ್ತೆ. ನನ್ಗೆ ಈಗ ಅವರೆಕಾಯಿ ಬಿಡಿಸ್ತಾ ಇರ್ತೀವಿ, ಸೊಪ್ಪು ಸೋಸ್ತಾ ಇರ್ತೀವಿ, ಆ ಎಲ್ಲಾ ಸಂದರ್ಭಗಳಲ್ಲಿ ನೀವು ಇದನ್ನ ಯೂಸ್ ಮಾಡ್ಬೋದು. ಸಖತ್ ಯೂಸ್ ಆಗತ್ತೆ. ಯಾರಿಗಾದ್ರೂ ಉಗುರು ನೋವಾಗತ್ತೆ ಅನ್ನೋರಿದ್ರೆ ನೀವು ಈ ತರ ಯೂಸ್ ಮಾಡ್ಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಹೈಬ್ರಿಡ್ ಬೆಳ್ಳುಳ್ಳಿ ತರಿಸಿದೀನಿ ಇವತ್ತು. ಸುಲ್ಬಿಟ್ಟು ಹಾಕೋಣ. ನಮ್ದು ಜವಾರಿ ಬೆಳ್ಳುಳ್ಳಿ ಏನಾಗತ್ತೆ, ನಾವು ಹಂಗೆ ಸಾರಿಗೆಲ್ಲ ಹಂಗೆ ಬಳಸ್ತಾ ಇದೀವಿ. ಆದ್ರೆ ಪೇಸ್ಟ್ ಮಾಡಿ ಹಾಕುವಾಗ ಅದು ಸ್ವಲ್ಪ ಸಿಪ್ಪೆ 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 ಅನ್ಸುತ್ತೆ. ಹಂಗಾಗಿ ಹೈಬ್ರಿಡ್ ತರಿಸಿದೀನಿ. ಇವತ್ ಸಂತೆ ಬೇರೆ, ಸಂತೆ ಆಯ್ತು. ಏನೆಲ್ಲ ತಂದು ಏನ್ ಮಾಡ್ತಿದೀವಿ ಅಂತ ಆಮೇಲೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ನಾನು ನಿಮ್ಗೆ. ಹಾಗೆ ಒಂದು ಮುಖ್ಯವಾದ ವಿಚಾರ ನಾನು ಇವತ್ತು ಮಾತಾಡ್ಬೇಕಿತ್ತು. ಅಜಾನ್ ಮುಗೀತು. ಓಕೆ, ಒಂದು ಮುಖ್ಯವಾದ ವಿಚಾರ ನಾನು ನಿಮ್ ಜೊತೆ ಮಾತಾಡ್ಬೇಕಿತ್ತು. ಏನಂದ್ರೆ, ನಮಗ್ ತುಂಬಾ ಬೇಕಾದವರು ಸ್ಕೂಲ್ ಅಡ್ಮಿನಿಸ್ಟ್ರೇಟರು ನಿನ್ನೆ ನನಗೆ ಒಂದು ಫಂಕ್ಷನ್ ಅಲ್ಲಿ ಸಿಕ್ಕಾಗ ಒಂದು ವಿಚಾರದ ಬಗ್ಗೆ ನಂಗೆ ಸೂಕ್ಷ್ಮವಾಗಿ ತಿಳಿಸಿದ್ರು. ಇದ್ರ ಬಗ್ಗೆ ನೀವು ಮಾತಾಡಿ, ಡಿಸ್ಕಸ್ ಮಾಡಿ, ಅಥವಾ ಡಿಸ್ಕಷನ್ ಅಲ್ಲ, ಒಂದು ತಿಳಿ ಹೇಳಿ ನೀವು ಒಂದು ವಿಡಿಯೋದಲ್ಲಿ, ಇದು ನಿಮ್ ಜವಾಬ್ದಾರಿ ಅಂತ. ನಾ ಹೇಳ್ದೆ ಕೂಡ, ಈ ತರ ವಿಡಿಯೋಸ್ಗೆಲ್ಲ ವ್ಯೂಸೇ ಬರಲ್ಲ ಮ್ಯಾಮ್, ಯಾರು ನೋಡೋದೇ ಇಲ್ಲ, ಬೇಕಾಗೂ ಇಲ್ಲ ಜನಕ್ಕೆ, ಯಾರು ಒಳ್ಳೆ ವಿಚಾರಗಳೇ ಬೇಕಿಲ್ಲ, ಜನರಿಗೆ ಬೇಕಾಗಿರೋದು ಎಂಟರ್ಟೈನ್ಮೆಂಟು ಅಂತ ಅಂದೆ ನಾನು. ವ್ಯೂಸ್ ಬರಲ್ಲ ನನಗೆ ಅಂತ ಅವ್ರಂದ್ರು. ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ಏನೋ ಕೆಲಸ ಮಾಡ್ತಾ ಇದ್ದೀರಾ, ಮಾಡಿ. ಇದು ಒಂದು ವಿಚಾರ, ನಿಮ್ದು ವ್ಯೂಸ್ ಬರ್ದೇ ಇದ್ರು ಪರವಾಗಿಲ್ಲ, ಒಂದು ಒಳ್ಳೆ ವಿಚಾರನ 4 ಜನಕ್ಕೆ ತಿಳಿಸ್ಕೊಡುವಂತ ಕೆಲಸ ಮಾಡಿ ಗಾಯತ್ರಿ ಅಂದ್ರು. ಸರಿ, ಇವತ್ತು ಆಗಿದ್ದಾಗ್ಲಿ, ಇವತ್ತು ಮಾತಾಡೋಣ. ಹೌದು, ಒಳ್ಳೆ ವಿಚಾರ, ಅದು ನನಗೂ ಗೊತ್ತು. ಸುಮಾರು ಜನ ವಿಡಿಯೋ ಓಪನ್ನೇ ಮಾಡಲ್ಲ, ಟೈಟಲ್ ನೋಡಿದ್ರೆ. ಈ ತರ ಇದೆ ಸಮಾಜ, ಇರೋದೇ ಆ ತರ. ಓಕೆ, ವಿಚಾರಕ್ಕೆ ಬಂದ್ಬಿಡ್ತೀನಿ, ತುಂಬಾ ಡ್ರ್ಯಾಗ್ ಮಾಡಲ್ಲ. ಪೇರೆಂಟ್ಸ್ ಸುಮಾರು ಜನ ಇದ್ರೆ ಇದರಲ್ಲಿ. ನಿಮ್ಮ ಮಕ್ಕಳು, ಇನ್ ಕೇಸ್ ನಿಮ್ಮ ಮಕ್ಕಳು 8ನೇ ತರಗತಿಯಿಂದ ಅಂದ್ರೆ ಹೈಸ್ಕೂಲಲ್ಲಿ ಇದ್ರೆ, 8, 9, 10 ಇರ್ಬೋದು, PUC ಇರ್ಬೋದು, ಹೈಸ್ಕೂಲ್ ಮಕ್ಕಳಿದ್ರೆ, ಈಗಂತೂ ಈ ಒಂದು ಜನರೇಷನ್ ಹೇಗಿದೆ ಅಂದ್ರೆ, ಫುಡ್ ಎಲ್ಲ ಕೆಮಿಕಲ್ ನಾವು ಹೆಚ್ಚು ಸೇವನೆ ಮಾಡ್ತಾ ಇರೋದ್ರಿಂದ ಹಾರ್ಮೋನ್ಸ್ ಬೇಗ ಗ್ರೋತ್ ಸ್ಟಾರ್ಟ್ ಆಗಿ ಹೆಣ್ಣು ಮಕ್ಕಳು ಮೆಚುರಿಟಿಗೆ ಬೇಗ ಬಂದ್ಬಿಡ್ತಾರೆ. ಹೆಚ್ಚು ಕಡಿಮೆ ಒಂದು 7th ಸ್ಟ್ಯಾಂಡರ್ಡ್ಗೆ 6th ಸ್ಟ್ಯಾಂಡರ್ಡ್ಗೆ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಇರೋ ಪ್ರಕಾರ, ನಾನು ವರ್ಕ್ ಮಾಡ್ತಾ ಇದ್ದ ಟೈಮಿಗೆ 3rd ಸ್ಟ್ಯಾಂಡರ್ಡ್ ಮಗು ಒಂದು ಮೆಚೂರ್ಡ್ ಆಗಿದ್ದು ಒಂದು ಬಹಳ ವಿಶೇಷ, ವಿಚಿತ್ರನೂ ಅನ್ಸಿತ್ತು ನನಗೆ. ಏನಿದು ಹಿಂಗೆ ಕಾಲ ಹೆಂಗಾಯ್ತಲ್ಲ ಅಂತ. ಸೊ ಪ್ರೌಢಾವಸ್ಥೆಗೆ ಬಂದಿರುವಂತ ಮಕ್ಕಳಿರೋ ಎಷ್ಟೋ ತಂದೆ ತಾಯಿಗಳು ನಮ್ಮ ಯೂಟ್ಯೂಬ್ ವೀಕ್ಷಕರಾಗಿದ್ದೀರಾ. ಸೊ ನಿಮ್ಮೆಲ್ರಿಗೂ ಒಂದು ವಿಚಾರ ಅಂತಾನೆ ಅನ್ಕೊಳ್ಳೋಣ. ಏನಂದ್ರೆ, ಅವರು ಹೇಳಿದ ವಿಚಾರ, ಶಾಲೆ ಮಕ್ಕಳು ಅಂದ್ರೆ ಸ್ಪೆಷಲಿ ಹುಡುಗಿರು ಬಸ್ ಡ್ರೈವರ್ಸ್ ಜೊತೆ ಚಾಟಿಂಗ್ ಮಾಡೋದು, ಮೆಸೇಜ್ ಎಕ್ಸ್ಚೇಂಜ್ ಮಾಡೋದು, ಮಧ್ಯರಾತ್ರಿ 2 ಗಂಟೆವರೆಗೂ ಫೋನ್ ಮೇಲೆ ಮಾತಾಡೋದು, ಇದೆಲ್ಲ ಆಗಿದ್ದು 2-3 ಜನ ಡ್ರೈವರ್ಸ್ನ ಅವರು ಆಲ್ರೆಡಿ ಚೇಂಜ್ ಮಾಡಾಗಿದೆ. ಅವ್ರು ಹೇಳ್ತಾ ಇದ್ರು, ಎಲ್ಲದನ್ನು ಸ್ಕೂಲ್ನವರೇ ಮಾಡ್ತಾ ಹೋದ್ರೆ ಪೇರೆಂಟ್ಸ್ಗೆ ಏನ್ ಜವಾಬ್ದಾರಿ? ಹೌದಲ್ವಾ? ನಾನೊಂದು ವಿಚಾರ ಹೇಳ್ತೀನಿ ನಿಮ್ಗೆ. ಈಗ ಹೆಂಗಾಗಿದೆ ಅಂದ್ರೆ, ಮೊಬೈಲ್ ಫೋನ್ ಇಲ್ಲ ಅಂದ್ರೆ ನಮ್ಮ ಜೀವನನೇ ಇಲ್ಲ ಅನ್ನೋ ರೀತಿ ಆಗೋಗಿದೆ. ಈವನ್ ಸ್ಕೂಲ್ಸ್ ಅಲ್ಲಿ ಪ್ರಾಜೆಕ್ಟ್ಸ್ ಕೊಡ್ತಾರೆ, ಫೋನು. ಮೀಟಿಂಗ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ, ಫೋನಲ್ಲಿ ಕೊಡ್ತಾರೆ. ಪ್ರತಿಯೊಂದು ನಮ್ಮ ಮೊಬೈಲ್ಗೆ ಕಳಿಸ್ತಾ ಇರುವಾಗ ನಾವೇನ್ ಮಾಡ್ತೀವಿ, ಅದೇ ತುಂಬಾ ಅತಿ ಅವಶ್ಯಕ ಅನ್ನೋ ತರ ಅಡಿಕ್ಟ್ ಆಗಿರ್ತೀವಿ. ಓಕೆ, ನಮಗೊಂದು ಮೆಚುರಿಟಿ ಇದೆ, ನಮಗ್ ತಿಳುವಳಿಕೆ ಇದೆ, ಯಾವ ರೀತಿ ನಮ್ಮ ಮೊಬೈಲ್ನ ಬಳಸ್ಬೇಕು, ಯಾವ ರೀತಿ ನಾವು. ಪೇರೆಂಟ್ಸಿಗೆ ಒಂದು ವಿಚಾರ ಹೇಳ್ತೀನಿ ನಾನು. ಮೊದಲಿಗೆ ಒಂದು ಹಿಂಟ್ ಕೊಟ್ಬಿಡ್ತೀನಿ ನಿಮಗೆ. ನಿಮ್ಮ ಮಕ್ಕಳ ಫೋನಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಏನೇ ಇದ್ರು ಅದನ್ನ ಇನ್ನೊಂದು ಅಕೌಂಟ್ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬಹುದು. ಅಂದ್ರೆ ಎಕ್ಸಾಂಪಲ್, ನಿಮ್ಮ ಲ್ಯಾಪ್ಟಾಪ್ ಅಲ್ಲೋ ಅಥವಾ ನಿಮ್ಮ ಮೊಬೈಲ್ ಇನ್ನೊಂದು ಫೋನಲ್ಲೋ ನೀವು ಅದೇ ಸೇಮ್ ಅಕೌಂಟ್ ನ ಕ್ರಿಯೇಟ್ ಮಾಡಿ. ಅಂದ್ರೆ ಸೇಮ್ ವಾಟ್ಸಪ್, ಸೇಮ್ ಇನ್ಸ್ಟಾಗ್ರಾಮ್, ಸೇಮ್ ಅಂದ್ರೆ
ಒಂದು ನಮ್ಮ ಮಕ್ಕಳ ಮೇಲೆ ನಂಬಿಕೆ ಇಲ್ಲ, ನಾವು ಅದನ್ನ ಚೆಕ್ ಮಾಡ್ತಾ ಇರ್ಬೇಕು, ನೋಡ್ತಾ ಇರ್ಬೇಕು, ಆ ಅರ್ಥದಲ್ಲಿ ಇನ್ನೊಂದೊಂದು ಅಕೌಂಟ್ ಮಾಡ್ಕೋಬಹುದು. ಇದೊಂದು ಹಿಂಟ್ ಅಂತಾನೆ ಇದೊಂದು ಟಿಪ್ ಅಂತ ಅನ್ಕೊಳ್ಳಿ. ಬಿಕಾಸ್ ಈಗ ಮಕ್ಕಳು ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ, ನಾವು ಅವ್ರನ್ನ ಕದ್ದು ಮುಚ್ಚಿ ಅವ್ರ ಬಗ್ಗೆ ತಿಳ್ಕೊಬೇಕು, ಆ ತರ ಭಾವನೆಯಲ್ಲಿ ನಾನು ಹೇಳ್ತಾ ಇಲ್ಲ. ಮಕ್ಕಳ ಮನ್ಸು ಮುಗ್ಧ ಮನ್ಸು. ಇದು ಒಂದು ವಯಸ್ಸು ಏನಿದೆಯಲ್ಲ, ಟೀನೇಜ್ ಏಜ್ ಏನಿದೆಯಲ್ಲ, ಇದು ಮಂಗನ ಬುದ್ಧಿ ಅಂತ ಹೇಳ್ತಾರೆ. ಅವ್ರಿಗೆ ಪಾಪ ತಪ್ಪು ಸರಿ ಯಾವ ತಿಳುವಳಿಕೆನೂ ಇರಲ್ಲ. ಹಳ್ಳಕ್ ಬೀಳುವಂತ ಏಜು. ಈ ಯಾರೋ ಒಂದು ಕೆಟ್ಟ ಅಭ್ಯಾಸ ಮಾಡ್ತಾ ಇದ್ರೆ ಅದನ್ನ ತುಂಬಾ ಗಟ್ಟಿ ಮನ್ಸುಳ್ಳಂತ ಮಕ್ಕಳು ಮಾತ್ರ ಯಾವ್ದು ಆಮಿಷಕ್ಕೂ ಒಳಗಾಗದೆ ನೀ ಹೇಗೆ ಇರ್ತಾರೋ ಹಾಗಿರ್ತಾರೆ. ಆದ್ರೆ ಮ್ಯಾಕ್ಸಿಮಮ್ ಮಕ್ಕಳು ಏನ್ ಮಾಡ್ತಾರೆ ಗೊತ್ತಾ, ಕೆಟ್ಟ ಮಕ್ಕಳ ಸಹವಾಸ ಮಾಡೋದು. ಈ ಫನ್ ಅಂತ ಈಗೇನಾಗಿದೆ, ಫನ್ ಅಂದ್ರೆ ಕೆಟ್ಟ ಕೆಟ್ಟ ಚಟಗಳನ್ನು ಮಾಡಿದ್ರೆ ಅದು ಸ್ಟ್ಯಾಂಡರ್ಡ್, ಏನು ಮಾಡದೇ ಇರೋರು ಯೂಸ್ಲೆಸ್ ಅಂತ ಆಗಿದೆ. ನೋಡಿ, ಇದೆಲ್ಲದಕ್ಕೂ ಒಂದೇ ಸೊಲ್ಯೂಷನ್. ಮನೆಯಲ್ಲಿ ಮಕ್ಕಳಿಗೆ ಚಿಕ್ಕ ಮಕ್ಕಳಿದ್ದಾಗ ತಿಳಿಸ್ತಾ ಬನ್ನಿ, ಏನ್ ತಪ್ಪು ಏನ್ ಸರಿ. ನಾನು ಯಾವಾಗ್ಲೂ ನನ್ನ ಬಗ್ಗೆ ಹೆಮ್ಮೆಯಿಂದ ಇರಬೇಕು ಅನ್ನೋದನ್ನ ಹೇಳ್ಕೊಡಿ ಮಕ್ಕಳಿಗೆ. ಅದು ತುಂಬಾ ಚೆನ್ನಾಗಿದೆ. ನಿಮ್ಗೊಂದು ನಾನು ಒಂದು ವಿಡಿಯೋನ ನಿಮ್ಗೆ ಲಿಂಕ್ ಆದ್ರೂ ಹಾಕ್ತೀನಿ ಅಥವಾ ಹೇಳ್ತೀನಿ. ಮಗುಗೆ ಯಾರೋ ಸ್ಕೂಲ್ಗೆ ಹೋದಾಗ ನೀನ್ ತುಂಬಾ ದಪ್ಪ ಇದೆಯಾ ಅಂತ ಯಾರೋ ಹೇಳ್ತಾರೆ, ಫ್ರೆಂಡ್ಸ್ ಎಲ್ಲ, ಅಯ್ಯೋ ಎಷ್ಟು ದಪ್ಪ ಇದೆ ನೀನು ಅಂತ. ಆ ಮಗು ಹೇಳುತ್ತೆ, ನಾನು ಡುಮ್ಮಕ್ಕಿಲ್ಲ, ನಾನು ಹೆಲ್ದಿ ಇದ್ದೀನಿ, ನಮ್ಮ ಅಪ್ಪ ಅಮ್ಮಂಗ್ ನಾನು ಹಿಂಗಿರೋದು ಇಷ್ಟ. ನೀನ್ ತುಂಬಾ ಕಪ್ಪಗಿದ್ಯಾ, ಪರವಾಗಿಲ್ಲ, ನಾನು ತುಂಬಾ ಸುಂದರವಾಗಿದ್ದೀನಿ, ನನಗೆ ನನ್ನ ಬಗ್ಗೆ ತುಂಬಾ ಹೆಮ್ಮೆ ಇದೆ. ಏನಂದ್ರೆ ಪ್ರತಿಯೊಂದು ನಿಮ್ಮ ಮಗುವಿನ ನ್ಯೂನ್ಯತೆ ಏನಿದೆ ಅದ್ರ ಬಗ್ಗೆ ಮಗುವಿಗೆ ಯಾವುದೇ ರೀತಿ ಕೀಳಿರಿಮೆ ಬರ್ದೇ ಇರೋ ತರ ಮೊದಲು ನೀವು ಹೇಳ್ಕೊಡಿ. ಇದನ್ನ ಹೇಳ್ಕೊಡ್ತಾ ಸಮಾಜದಲ್ಲಿ ಏನ್ ತಪ್ಪು ಏನ್ ಸರಿ ಏನ್ ಹೇಳ್ಕೊಡಿ ಗೊತ್ತಾ. ಯಾವ್ದೋ ಒಂದು ಹೆಣ್ಣು ಮಗುವಿಗೆ ಏನೋ ತೊಂದರೆ ಆಗ್ತಾ ಇದ್ರೆ ನೀವ್ ಹೇಳ್ಬೇಕು, ನೋಡು ನಮ್ಮ ಮನೆಯಲ್ಲಿ ನನಗೇನಾದ್ರೂ ತೊಂದರೆ ಆದ್ರೆ ನಿನಗೆ ಬೇಜಾರಾಗಲ್ವಾ, ಅದೇ ರೀತಿ ಇದನ್ನು ಅಂತ ಹೇಳ್ತಾ ಬಂದಾಗ ನಿಮ್ಮ ಮಗು ಬೇರೆ ಹೆಣ್ಣು ಮಕ್ಕಳನ್ನ ನೋಡೋ ದೃಷ್ಟಿ ಚೇಂಜ್ ಆಗತ್ತೆ. ಬಟ್ಟೆಗಳ ಬಗ್ಗೆ ಅಷ್ಟೇ, ಬಿಕಾಸ್ ಅವಳ ಬಟ್ಟೆ ಸರಿ ಇರ್ಲಿಲ್ಲ, ಅದಕ್ಕೆ ಎಷ್ಟೋ ಒಂದು ಕೇಸಸ್ ಆಗಿದೆಲ್ಲ, ರೇಪ್ ಕೇಸಸ್ ಆದಾಗ ಏನ್ ಡೈಲಾಗ್ ಬರುತ್ತೆ, ಅವಳು ಸರಿಗ್ ಬಟ್ಟೆ ಹಾಕೊಂಡಿರ್ಲಿಲ್ಲ. ಏನ್ ಹೇಳ್ತಾ ಇದಾರೆ, ಬಟ್ಟೆ ಅವ್ರವ್ರ ಇಷ್ಟ. ಓಕೆ, ಹಂಗಂತ ಅದಕ್ಕೂ ಒಂದು ಇತಿಮಿತಿ ಅಂತ ಇರುತ್ತೆ. ಓಕೆ, ಅದ್ರ ಬಗ್ಗೆ ಟಚ್ ಮಾಡಲ್ಲ, ಬಟ್ಟೆ ಅವ್ರವ್ರ ಇಷ್ಟ. ಆದ್ರೆ ನೋಡೋ ದೃಷ್ಟಿ ಹೇಗಿರ್ಬೇಕು ಇದನ್ನ ನಿಮ್ ಮಕ್ಳಿಗೆ ಹೇಳ್ಕೊಡಿ. ಪ್ರತಿಯೊಂದು ಹೆಣ್ಣಿಗೂ ಅವಳದೇ ಆದ ಒಂದು ಸ್ವಾತಂತ್ರ್ಯ ಇದೆ, ನಾವು ರೆಸ್ಪೆಕ್ಟ್ ಮಾಡ್ಬೇಕು, ಆ ಸ್ಪೇಸ್ ನ ಕೊಡ್ಬೇಕು. ಎಲ್ಲೋ ಒಂದ್ ಕಡೆ ನಮ್ಮ ಮಕ್ಕಳಲ್ಲಿ ಯಾವ ಭಾವನೆ ಇದೆ ಇವಾಗ ಅಂದ್ರೆ, ನಾವೇನ್ ಮಾತಾಡ್ತೀವಿ ಮನೇಲಿ ತಂದೆ ತಾಯಿ ಅದು ಗಾಢವಾಗಿ ತಲೆಯಲ್ಲಿ ಬೇರೆಯವ್ರು ಬಿಟ್ಟಿರುತ್ತೆ. ಇವಳು ಸರಿ ಇಲ್ಲ, ಅವಳು ಸರಿ ಇಲ್ಲ. ಇದು ಯಾವ ಸಮಾಜದಲ್ಲಿ ನಾವ್ ಏನಂತ ಬೆಳೆಸ್ತಾ ಇದ್ದೀವಿ. ಯಾರ ಮಕ್ಕಳಿಗೆ ಇದ್ರ ತಪ್ಪು ಸರಿಯ ಅರಿವೇ ಇರಲ್ಲ, ಆ ಮಕ್ಕಳು ಹೆಚ್ಚು ತಪ್ಪು ಮಾಡುವಂತ ಚಾನ್ಸಸ್ ಇರುತ್ತೆ. ಇದು ನಡೆಯುತ್ತೆ ಅಂದ್ರೆ, ನಾನು ಕೂಲ್ ಅನ್ನೋ ಪದಕ್ಕೆ ತುಂಬಾ ವಿಚಿತ್ರವಾಗಿ ಒಂದು ಇದನ್ನ ಮಾಡ್ಬಿಟ್ಟಿದ್ದಾರೆ ಈಗಿನ ಜನರೇಷನ್. ಕೂಲ್ ಅಂದ್ರೆ ಆಲ್ಕೋಹಾಲ್ ಕನ್ಸಂಪ್ಷನ್ ಕೂಲ್, ಸ್ಮೋಕಿಂಗ್ ಕೂಲ್, ಗರ್ಲ್ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಕೂಲ್. ಇದು ಕೂಲ್ ಅಂದ್ರೆ ಇದು. ಓಕೆ, ಒಂದು ಹೇಳ್ತೀವಲ್ಲ 90s ಕಿಡ್ಸ್ ಆದಿ ಲಕ್ಕಿ ಅಷ್ಟಂತ ನಾ ಹೇಳ್ತೀನಿ. ನಾವೆಲ್ಲ ತುಂಬಾ ಪುಣ್ಯವಂತರು, ಬಿಕಾಸ್ ನಮ್ಗೆ ಈ ಗೊಂದಲಗಳೇ ಇರ್ಲಿಲ್ಲ. ಯಾಕೆಂದ್ರೆ ನಮ್ಗೆ ಈ ಮೂರ್ಖ ಪೆಟ್ಟಿಗೆ ಇರ್ಲಿಲ್ಲ ಕೈಯಲ್ಲಿ, ಮೊಬೈಲ್ ಫೋನ್ಸೇ ಇರ್ಲಿಲ್ಲ. ನಾವು ತುಂಬಾ ಅದೃಷ್ಟವಂತರು. ಮನೆಗೆ ಹೋದ್ವಾ, ಅಮ್ಮ ಅಪ್ಪನ ಜೊತೆ ಮನ್ವಂತರ ಮಾಯಾಮೃಗ ಸೀರಿಯಲ್ ಬರ್ತಿತ್ವಾ, ನೋಡಿದ್ವಾ, ಮಲಗಿದ್ವಾ ಅಂತ ಅನ್ನೋ ರೀತಿಯಲ್ಲಿ ನಮ್ಮ ಜೀವನ ಇತ್ತು. ಎಲ್ಲದಕ್ಕೂ ಮುಖ್ಯವಾಗಿ ಕಾರಣ ಈ ಮೊಬೈಲ್ ಫೋನ್ಸ್. ನಮ್ಮ ರಿಲೇಟಿವ್ ಹೇಳಿದ್ದೇನೆಂದ್ರೆ, ಈ ಹೆಣ್ಮಕ್ಳು ಹೆಚ್ಚಾಗಿ ಈ ತರ ಇದರಲ್ಲಿ ಟ್ರ್ಯಾಪ್ ಅಲ್ಲಿ ಒಳಗಾಗ್ತಿದ್ದಾರೆ ಅಂತ ದಯವಿಟ್ಟು ಗಮನಿಸಿ. ಅದೇ ಸೇಮ್ ವಾಟ್ಸಪ್ ಅಕೌಂಟ್ ನಿಮ್ಮ ಹತ್ರ ಕೂಡ ಇಟ್ಕೋಬಹುದು, ತಪ್ಪೇನಿಲ್ಲ. ಮಗುಗೆ ಅರ್ಥ ಮಾಡಿಸಿ. ನೀವು ಕೂಡ ಎಕ್ಸಾಂಪಲ್, ನಮ್ಮ ಮನೇದ ಎಕ್ಸಾಂಪಲ್ ಕೊಡ್ತೀನಿ. ನಾವು 3 ಜನ ಬೇಡ, ನಾವು 4 ಜನದ್ದು ಲೆಕ್ಕ ಹೇಳ್ತೀನಿ. 4 ಜನಕ್ಕೂ 4 ಜನರ ಫೋನ್ ಆಪರೇಟ್ ಮಾಡುವಂತ ಒಂದು ಸ್ವಾತಂತ್ರ್ಯ ಇದೆ. 4 ಜನರ ಫೋನ್ ಓಪನ್ ಮಾಡ್ಬೋದು, 4 ಜನರ ಮೆಸೇಜಸ್ ಚೆಕ್ ಮಾಡ್ಬೋದು, 4 ಜನರ ಫೋನ್ ನ ಒಬ್ರದೊಬ್ರು ಆನ್ಸರ್ ಮಾಡ್ಬೋದು. ಈ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡಿದಾಗ ಯಾವುದು ಮುಚ್ಚು ಮರೆ ಅಂತ ಇರಲ್ಲ. ಇದನ್ನ ನಿಮ್ಮ ಮಕ್ಕಳಲ್ಲಿ ಹೇಳ್ಕೊಡಿ. ಮಕ್ಕಳಲ್ಲಿ ನೀವು ಬೆಳೆಸಿ. ಫಸ್ಟ್ ನಿಮ್ಮ ಫೋನ್ ಕೂಡ ನೀವು ಯಾವುದೇ ಮುಚ್ಚುಮರೆ ಇಲ್ಲದೆ ಎಷ್ಟು ಚೆನ್ನಾಗಿ ಓಪನ್ ಆಗಿ ಇಟ್ಟಿರ್ತೀರಲ್ವಾ, ಅದನ್ನ ಮಗುಗೆ ಹೇಳ್ಕೊಡಿ. ನಿನ್ನ ಫೋನ್ ಕೂಡ ಇದೇ ರೀತಿ ನೀನ್ ಬಳಸ್ಬೇಕು, ನಿನ್ನಲ್ಲೂ ಯಾವುದೇ ಮುಚ್ಚುಮರೆ ಇಲ್ಲ ಅಂತ ನಮಗೂ ಗೊತ್ತಾಗಬೇಕು. ಆಗ ನೀವೇ ಒಂದು ಸೇಮ್ ಅಕೌಂಟ್ ನ ನೀವು ಓಪನ್ ಮಾಡಿದ್ರು ಯಾವುದೇ ತಪ್ಪನ್ಸಲ್ಲ ಮಗುಗೆ. ಓಕೆ, ಅಮ್ಮ ನೋಡ್ತಾ ಇದಾರೆ, ನಾವೇನಾದ್ರು ಮಿಸ್ಟೇಕ್ ಆಗ್ಬಿಟ್ರೆ ಅಂತ ನೋಡ್ತಾ ಇದಾರೆ. ಈ ತರ ಮಾನಿಟರ್ ಮಾಡ್ತಾ ಬನ್ನಿ, ಮುಂಚಿಂದಾನೆ ಹೇಳ್ಕೊಡಿ.
ತಪ್ಪು ಸರಿ ಹೇಳ್ಕೊಡಿ, ಗುಡ್ ಟಚ್ ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡಿ. ಎಷ್ಟೋ ಸಲ ಸಹಿಸ್ಕೊಂಡಿರ್ತಾರೆ ಮಕ್ಕಳು, ಎಷ್ಟೋ ಸಲ ಸಹಿಸ್ಕೊಂಡಿರ್ತಾರೆ. ಪುಟ್ಟ ಮಕ್ಕಳಿದ್ದಾಗ ಎಷ್ಟೋ ಇನ್ಸಿಡೆಂಟ್ಸ್ ಆಗಿರುತ್ತೆ, ನಮಗದು ಗೊತ್ತೇ ಆಗಿರಲ್ಲ. ಅದು ತಪ್ಪು ಅಂತಾನೆ ಗೊತ್ತಾಗಿರಲ್ಲ, ಅಥವಾ ಭಯ ಪಟ್ಟು ಇನ್ನೊಬ್ರ ಹತ್ರ ಹೇಳಿರಲ್ಲ. ಈ ತರ ಇನ್ಸಿಡೆಂಟ್ಸ್ ಎಷ್ಟೋ ಜನರಿಗಾಗಿರುತ್ತೆ ಗುಡ್ ಟಚ್ ಬ್ಯಾಡ್ ಟಚ್ ಅಲ್ಲಿ. ಆ ತರ ಅನುಭವಗಳು ಮಕ್ಕಳು ಬಂದು ಹೇಳ್ಬೇಕು ನಿಮ್ಮ ಹತ್ರ. ಆಮೇಲೆ ಮಕ್ಕಳು ಬಂದು ಫ್ರೀಯಾಗಿ ನಿಮ್ಮ ಹತ್ರ ಹಂಚ್ಕೊಳ್ಳುವಂತ ಸ್ವಾತಂತ್ರ್ಯ ಕೊಡಿ. ಈಗ ಅದೇ ಮಗು ಯಾರ ಜೊತೆ ಚಾಟ್ ಮಾಡ್ತಾ ಇದೆ, ಅದ್ ಯಾರೇ ಇರ್ಬೋದು, ಬಂದು ಈ ತರ ಚಾಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ನಾವ್ ಎಷ್ಟು ಚೆನ್ನಾಗಿ ತಿಳುವಳಿಕೆ ಹೇಳ್ಬೋದಲ್ವಾ? ಹೇಳಲ್ಲ. ಎಲ್ಲಾ ಕದ್ದು ಮುಚ್ಚಿ ಮಾಡಿ ಜೀವನಗಳನ್ನ ಹಾಳು ಮಾಡ್ಕೊಳ್ತಾ ಇದಾರೆ. ಅದ್ರಲ್ಲೂ ಈ ಅರ್ಬನ್ ಪ್ಲೇಸಸ್ಗಿಂತ ರೂರಲ್ ಪ್ಲೇಸಸ್ ಅಲ್ಲಿ ತಂದೆ ತಾಯಿಗೆ ಗೊತ್ತಿಲ್ಲದೆ ಹೋಗ್ಬಿಡೋದು ಮನೆ ಬಿಟ್ಟು. SSLCಗೆನೆ ಹೋಗ್ಬಿಟ್ಟು ಒಂದು 16-17 ವಯಸ್ಸಿಗೆ ಹೋಗಿ ಜೀವನನ ಕಟ್ಕೊಳಕ್ ಟ್ರೈ ಮಾಡ್ತಾರೆ. ಬುದ್ಧಿ ಇರಲ್ಲ, ಬಾಡಿ ರೆಸ್ಪಾಂಡ್ ಮಾಡಲ್ಲ, ಜೀವನ ಹಾಳು ಮಾಡ್ಕೊಂಡು ಮತ್ತೆ ತಂದೆ ತಾಯಿ ಹತ್ರ ಬರ್ತಾರೆ. ವಿಧಿ ಇಲ್ಲದೆ ಇವರು ಸೇರಿಸ್ಕೊಳ್ತಾರೆ. ಆದ್ರೆ ಭವಿಷ್ಯ, ಒಂದು ಉಜ್ವಲವಾದ ಭವಿಷ್ಯ ರೂಪಿಸ್ಕೊಳ್ಳುವಂತ ಮಕ್ಕಳು ಹಾಳಾಗೋಗ್ತಾರೆ. ದಯವಿಟ್ಟು ತಂದೆ ತಾಯಿಗಳು, ನಾನು ಹೆಚ್ಚು ಮಕ್ಕಳಿಗೆ ಹೇಳಲ್ಲ, ತಂದೆ ತಾಯಿಗಳು ಹೇಳ್ತೀನಿ, ಮಾನಿಟರ್ ಮಾಡಿ. ಚಿಕ್ಕವರಿಂದ ಬುದ್ಧಿ ಹೇಳ್ಕೊಂಡ್ ಬನ್ನಿ ಅಂದೆ ಅಷ್ಟೇ ಸಾಲದು. ದೊಡ್ಡವರು ಅವ್ರ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಅವ್ರ ಮೇಲೆ ಒಂದು ನಿಗಾ ಇರ್ಲಿ, ಗಮನ ಇರ್ಲಿ. ಮಗು ಕ್ಲಾಸಲ್ಲಿ ಏನೋ ದುಃಖ ಆಯ್ತು ಅಂದ್ರೆ ಅದನ್ನ ಕೇಳೋಕ್ ಒಂದು ಸಮಯ ಕೊಡಿ. ಸಂತೋಷ ಪಟ್ಟು ಏನಾದ್ರು ವಿಚಾರ ಹೇಳಕ್ ಅದಕ್ಕೆ ಸಮಯ ಕೊಡಿ. ಆಗ ಆ ಮಗುವಿಗೆ ತಂದೆ ತಾಯಿ ಜೊತೆಗೆ ಬೆಸ್ಟ್ ಫ್ರೆಂಡ್ ನೀವೇ ಅಂತ ಅನಿಸ್ದಾಗ ಯಾವುದೇ ಫ್ಯಾಮಿಲಿಯಲ್ಲಿ ಅಂತ ಮಗು ಯಾವ ಕಾರಣಕ್ಕೂ ತಪ್ಪು ಹೆಜ್ಜೆ ಇಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ಒಂದು ಸ್ವಾತಂತ್ರ್ಯನ ಕೊಡಿ ನೀವು ನಿಮ್ಮ ಮಗುವಿಗೆ. ನಿಮ್ಮೊಟ್ಟಿಗೆ ಬಂದು ಮಾತಾಡುವಂತ ಒಂದು ಸ್ವಾತಂತ್ರ್ಯ ಕೊಡಿ. ಹೆಚ್ಚು ಏನ್ ಹೇಳ್ತಾರಲ್ಲ, ಪಕ್ಕದ ಮನೆಯಲ್ಲಿ ಏನೋ ಮಕ್ಕಳು ಆತರ ಇದಾರೆ, ನಮ್ಮ ಮಕ್ಕಳು ಹಾಗೇ ಇರ್ಬೇಕು ಅನ್ನೋದನ್ನ ಕೈ ಬಿಡಿ. ನೀವು ಹೆತ್ತು ಹೊತ್ತು ಸಾಕಿರುವಂತ ಮಕ್ಕಳು, ಅವರ ಟ್ಯಾಲೆಂಟ್ ಏನು, ಅವರ ನೇಚರ್ ಏನು. ಕೆಲವು ಮಕ್ಕಳು ಇಂಟ್ರೋವರ್ಟ್ ಇರ್ತಾರೆ, ಕೆಲವರು ಎಕ್ಸ್ಟ್ರೋವರ್ಟ್ ಇರ್ತಾರೆ. ಕೆಲವು ಮಕ್ಕಳು ನಾವು ಸ್ಪೋರ್ಟ್ಸ್ ಅಲ್ಲೇ ಮುಂದುವರಿಬೇಕಂತಾರೆ, ಕೆಲವರು ನಾವು ಮ್ಯೂಸಿಕ್ ಅಂತಾರೆ. ಎನ್ಕರೇಜ್ ಮಾಡಿ. ಯಾವಾಗ ನಾವು ಪ್ರತಿಯೊಂದಕ್ಕೂ ಇಲ್ಲ 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 ಅಂತ ಬರ್ತೀವಲ್ಲ, ಆಗ ನಾವು ನಮ್ಮ ಮಕ್ಕಳಿಗೆ ನಾವು ವೈರಿಗಳ ರೀತಿ ಕಾಣಿಸಕ್ ಸ್ಟಾರ್ಟ್ ಆಗ್ತೀವಿ. ನಮ್ಮಿಂದ ವಿಚಾರಗಳನ್ನ ಮುಚ್ಚಡಕ್ ಸ್ಟಾರ್ಟ್ ಮಾಡ್ತಾರೆ. ದುಡ್ಡು ಕದಿಯೋದು ಅದು ಕೂಡ ತುಂಬಾ ಕೆಟ್ಟದ್ದು. ದುಡ್ಡನ್ನ ಯಾವಾಗ್ಲೂ ಆಯ್ತು ಎಲ್ಲರ ಮನೇಲಿ ಓಪನ್ ಆಗಿ ಇಡ್ಬೇಕು. ಅಂದ್ರೆ ಲಾಕರ್ ಓಪನ್ ಮಾಡಿ ಅಂತ ಹೇಳ್ತಲ್ಲ, ದುಡ್ಡು ಅನ್ನೋದು ಕಣ್ಣಿಗೆ ಕಾಣಿಸೋ ರೀತಿಯಲ್ಲಿ ಅಲ್ಪ ಸ್ವಲ್ಪ ದುಡ್ಡು ಇರ್ಬೇಕು. ಎಲ್ರಿಗೂ ನಂಬಿಕೆ ಇರ್ಬೇಕು, ಯಾರು ಮುಟ್ಟಲ್ಲ ಇದನ್ನ, ಎಲ್ರು ಕೂಡ ತಿಳುವಳಿಕೆ ಇದೆ, ಒಬ್ರನ್ನ ಕೇಳ್ದೆ ಒಬ್ರು ಮುಟ್ಟಲ್ಲ. ಈ ಒಂದು ನಾಲೆಜ್ ಮನೇಲಿರೋ ಪ್ರತಿಯೊಬ್ಬರಿಗೂ ಇದಿರ್ಬೇಕು. ಸೊ ಹಣ ಕೈಗೆ ಸಿಗದೆ ಇದ್ದಾಗ ತಪ್ಪು ಹೆಜ್ಜೆ ಇಡೋದು ಕಡಿಮೆ ಆಗತ್ತೆ. ಏನೋ ಒಂದು ಈ ಬಾಳ ಇಲ್ಲ, ದಾವಣಗೆರೆ ಅಂತ ಒಂದು, ಆವಾಗ ನಾನು 2006 ವಿಚಾರ ಹೇಳ್ತೇನೆ. ನಾನು ಯಾವಾಗ ಬಂದಿದ್ದು, 2016 ಇಂದ ವಿಚಾರ ಒಂದು ಹೇಳ್ತೀನಿ. ನನಗೆ ಗೊತ್ತಿರೋ ವಿಚಾರ ನಾ ಹೇಳ್ಬೋದಲ್ವಾ. ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇರುವಾಗ ನಮ್ಮ ಶಾಲೆಯ ಹೈಸ್ಕೂಲ್ ಮಕ್ಕಳು, ಹುಡುಗಿರು ಸ್ಪೆಷಲಿ, ಮನೆಗೆ ಹೋದ ತಕ್ಷಣ ಮಲಗ್ಬೇಕು ಮಾತು ಆಡ್ತಾ ಇರ್ಲಿ ಯಾರ ಹತ್ರನು, ಹೋದ ತಕ್ಷಣ ಮಲಗ್ಬಿಡೋರಂತೆ. ಇದು 1-2-3 ವಿಚಾರ ಬಂತು ನಮ್ಗೆ. ಈ ತರ ಮಕ್ಕಳು ಆಕ್ಟಿವ್ ಇಲ್ಲ, ಸ್ಕೂಲಿಂದ ಬಂದ ತಕ್ಷಣ ಸುಸ್ತಾಗ್ತದೆ ಅಂತ ಮಲಗ್ತಾ ಇದಾರೆ ಅಂತ ಒಂದು 2-3 ವಿಚಾರ ಬಂದ ತಕ್ಷಣ ನಾವು 1-2 ದಿನ ಮಾನಿಟರ್ ಮಾಡಿದ್ವಿ. ನಾನು ನನ್ನ ಫ್ರೆಂಡ್ 1-2 ದಿನ ಮಾನಿಟರ್ ಮಾಡಿದಾಗ, ಪ್ರತಿ ದಿನ ಸ್ಕೂಲಲ್ಲಿ ಟೀಚರ್ಸ್ ಏನ್ ಮಾಡ್ತಾರೆ, ಜೆರಾಕ್ಸ್ ಮಾಡಿಸ್ಕೊಳ್ಳಿ, ಪೇಪರ್ ಕೊಡೋದು, ಕ್ವಶನ್ ಪೇಪರ್ ಎಲ್ಲರೂ ಜೆರಾಕ್ಸ್ ಮಾಡಿಸ್ಕೊಂಡು ಶೇರ್ ಮಾಡಿ, ವರ್ಕೌಟ್ ಮಾಡಿ ಮನೆಯಲ್ಲಿ ಅಂತ. 10th ಸ್ಟ್ಯಾಂಡರ್ಡ್ ಮಕ್ಕಳಲ್ವಾ, ಅವ್ರಿಗೆ ತುಂಬಾ ವರ್ಕ್ ಮಾಡೋದಿರುತ್ತೆ. ಸೊ ಏನ್ ಮಾಡ್ತಾರೆ ಟೀಚರ್ಸ್ ಕೂಡ, ಪಾಪ ಅವ್ರದ್ದು ತಪ್ಪಲ್ಲ, ಕ್ವಶನ್ ಪೇಪರ್ ಕೊಟ್ಬಿಟ್ಟು ಮಾಡೆಲ್ ಕ್ವಶನ್ ಪೇಪರ್ಸ್ ಇದನ್ನ ಜೆರಾಕ್ಸ್ ಮಾಡಿಸ್ಕೊಂಡು ಎಲ್ಲರೂ ವರ್ಕೌಟ್ ಮಾಡಿ ಅಂತ. ಜೆರಾಕ್ಸ್ ಅಂಗಡಿ ಮುಂದೆ ಆ ಕ್ಯೂ ಇರುತ್ತೆ. ಆ ಜೆರಾಕ್ಸ್ ಮುಗಿದ್ಮೇಲೆ ಅವರು ಚಿಲ್ಲರೆ ಕಾಸು ಬದ್ಲಿ ಚಾಕ್ಲೇಟ್ಸ್ ಕೊಡ್ತಾ ಇದ್ರಂತೆ ಎಲ್ಲರಿಗೂ. ಅದು ನಿಧಾನಕ್ಕೆ ಬೆಳಕಿಗೆ ಬಂದಿದ್ದೇನೆಂದ್ರೆ, ಆ ಚಾಕ್ಲೇಟ್ ಯಾರೆಲ್ಲ ತಿಂತಾ ಇದಾರೆ ಅವ್ರು ಈ ರೀತಿ ಮಂಪರು ತರ ಆಡ್ತಾ ಇದಾರೆ ಅಂತ. ಆಗ ನಮಗ್ ತಿಳಿದಿದ್ದು ಡ್ರಗ್ ಇನ್ಫ್ಯೂಸ್ ಮಾಡ್ತಾ ಇದಾರೆ ಚಾಕ್ಲೇಟ್ಸ್ ಅಲ್ಲಿ ಅಂತ ಗೊತ್ತಾಗಿದ್ದು. ಅದು ಕೇಸ್ ಆಯ್ತು, ಎಲ್ಲ ಆಯ್ತು, ಓಕೆ. ಈಗ ನೋಡಿ, ಎಷ್ಟೋ ಸಲ ಮಕ್ಕಳನ್ನ ಬಿಹೇವಿಯರ್ ಚೇಂಜ್ ಆಗಿರುತ್ತೆ. ಬಂದು ಮಲ್ಗೋದು ಅಥವಾ ಅವರ ನಡವಳಿಕೆಯಲ್ಲಿ ಹೆಚ್ಚು ಮಾತಾಡ್ತಿದ್ದ ಮಗು ಸಡನ್ ಆಗಿ ಸೈಲೆಂಟ್ ಆಗ್ಬಿಡುತ್ತೆ. ಒಂಟಿ ತರ ಕುತ್ಕೊಳ್ಳೋದು, ಜಾಸ್ತಿ ನಗಲ್ಲ, ಇದ್ದಕ್ಕಿದ್ದಂಗೆ ಬದಲಾವಣೆ ಮಗುವಲ್ಲಿ ಕಾಣಿಸಕ್ ಸ್ಟಾರ್ಟ್ ಆಯ್ತು ಅಂದ ತಕ್ಷಣ ನೆಗ್ಲೆಕ್ಟ್ ಮಾಡ್ಬಿಡಿ. ಮಗುವನ್ನ ಕಾನ್ಫಿಡೆನ್ಸ್ ತಗೊಳ್ಳಿ. ಅಂದ್ರೆ ನೀವು ಕೂರ್ಸ್ಕೊಂಡು ಮಾತಾಡಿ ಮಗು ಹತ್ರ, ಏನ್ ತಪ್ಪು, ಏನಾಯ್ತು, ಯಾಕೆ, ಏನು ಸಮಾಧಾನವಾಗಿ ಒಂದಿನ ಅಲ್ಲ ಪ್ರಯತ್ನ ಪಡ್ತಾನೆ ಇರಿ. ಒಂದು ದಿನ ಮಗು ಓಪನ್ ಅಪ್ ಆಗಿ ಹೇಳುತ್ತೆ. ಬಸ್ಸಲ್ಲಿ ಏನೋ ತೊಂದರೆ ಆಗ್ತಾ ಇದೆಯಾ, ಸ್ಕೂಲ್ ಬಸ್ಸಲ್ಲಿ ಬೇಡ, ಆಟೋ ಟ್ಯಾಕ್ಸಿ ಎಲ್ಲೋ ಒಂದ್ ಕಡೆ ತೊಂದರೆ ಆಗ್ತಿದ್ಯಾ, ಸ್ಕೂಲಲ್ಲಿ ಮೇಲ್ ಟೀಚರ್ಸ್ ಇರ್ತಾರೆ ಅಥವಾ ಫಿಮೇಲ್ ಟೀಚರ್ಸ್ ಇಂದ ಯಾರಿಂದನೂ ತೊಂದರೆ ಆಗ್ತಾ ಇದ್ಯಾ, ಅದನ್ನ ಮಗು ಬಾಯ್ಬಿಟ್ಟು ನಿಧಾನಕ್ಕೆ ನಿಮ್ಮ ಹತ್ರ ಹೇಳುತ್ತೆ. ಆಗ ನೀವು ಇಮಿಡಿಯೇಟ್ ಆಕ್ಷನ್ ತಗೋಬಹುದು. ದಯವಿಟ್ಟು
ಎಲ್ಲದಕ್ಕೂ ನಿಂದೇ ತಪ್ಪು ನಿಂದೇ ತಪ್ಪು ನಿಂದೇ ತಪ್ಪು ಅನ್ನೋದನ್ನ ಪೇರೆಂಟ್ಸ್ ಮೊದಲು ಕೈ ಬಿಡಬೇಕು. ಇಲ್ಲಾಂದ್ರೆ ನಿಜವಾಗ್ಲೂ ಮುಂದೆ ದೊಡ್ಡ ಅನಾಹುತ ಆದ್ಮೇಲೆ ನಾವು ಚೇತರಿಸ್ಕೊಳಕ್ ಟ್ರೈ ಮಾಡ್ತೀವಿ, ಅದು ಸಾಧ್ಯ ಇಲ್ಲ. ಆಗ್ಲೂಬಾರ್ದು. ಆ ಥರ ಯಾರ ಜೀವನದಲ್ಲೂ ಆಗ್ಬಾರ್ದು. ಮಕ್ಕಳು ಒಂದು ನಮ್ಮ ದೇಶದ ಭವಿಷ್ಯದ ಪ್ರಜೆಗಳು. ನೀವು ಡಾಕ್ಟರ್ಸ್, ಇಂಜಿನಿಯರ್ಸ್ ಯಾರನ್ನ ನೀವು ಸಮಾಜಕ್ಕೆ ಕೊಡ್ತಿರೋ ಗೊತ್ತಿಲ್ಲ, ಒಬ್ಬ ಒಳ್ಳೆ ಪ್ರಜೆಯನ್ನ ಸಮಾಜಕ್ಕೆ ಕೊಡಿ. ದಯವಿಟ್ಟು ಇದೊಂದು ನನ್ನ ಮನವಿ ಅನ್ಕೊಳ್ಳಿ. ಕಾಳಜಿ ವಹಿಸಿ, ಮಕ್ಕಳ ಬಗ್ಗೆ ಹೆಚ್ಚು ಪ್ರೀತಿ ತೋರಿಸಿ. ಪ್ರೀತಿ ಅನ್ನೋದು ಮಕ್ಕಳನ್ನ ಹಾಳು ಮಾಡೋ ಮಟ್ಟಕ್ಕೂ ಇರಬಾರ್ದು, ಹುಚ್ಚು ಪ್ರೀತಿ ಆಗ್ಬಾರ್ದು. ಎಲ್ಲದೂ ಕೂಡ ಒಂದು ಲಿಮಿಟ್ ಅಲ್ಲಿ ಇರ್ಲಿ. ಸೊ ತುಂಬಾ ತಿಳುವಳಿಕೆ ಹೇಳೋಷ್ಟು ದೊಡ್ಡವಳು ನಾನಲ್ಲ. ಆಸ್ ಅ ಟೀಚರ್, ಆಸ್ ಅ ಮದರ್, ನನಗೆ ಏನು ಗೊತ್ತೋ ಸ್ವಲ್ಪ ಮಟ್ಟಿಗೆ ಹಂಚ್ಕೊಂಡಿದ್ದೀನಿ. ಮಕ್ಕಳ ಕಡೆ ಗಮನ ಇರಲಿ ಅಷ್ಟೇ. ಥ್ಯಾಂಕ್ ಯು. ಹೃದಯದ